ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ಟವಲ್ ಹಾಕೊಂಡು ಕೂತಿದ್ದಾರೆ. ಅವರೇ ಇದನ್ನೆಲ್ಲ ಹೊರಗಡೆ ತರಿಸ್ತಾ ಇದ್ದಾರೆ ಹಗರಣಗಳನ್ನ ಅಂತ ಹೇಳಿದ್ರು. ಹೌದಾ ಕುಮಾರಸ್ವಾಮಿ ಅವರು? ಇವತ್ತು ನೀವ್ ಹೆಂಗ್ ಟವಲ್ ಹಾಕೊಂಡ್ ಬಂದ್ರಿ ಹಂಗಾದ್ರೆ? ಇಡೀ ಕಾಂಗ್ರೆಸ್ ಸರ್ಕಾರದ ಸಚಿವರು ಮತ್ತೆ ಶಾಸಕರ ಸರ್ಕಾರದ ವಿರುದ್ಧ ನಡೀತಿರೋಂಥ ಪಾದ. ಒಕ್ಕಲಿಗ ಸಮುದಾಯ ಏನು ಹಳೆ ಮೈಸೂರು ಭಾಗದಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕೈ ಹಿಡಿದಿತ್ತು, ಅವ್ರಿಗೆ ಕಾಂಗ್ರೆಸ್ ಪಕ್ಷ ಮೋಸ ಮಾಡಿದೆ. ಮೊನ್ನೆವರೆಗೂ ಬೈಕತ್ತಿದ್ರಲ್ರಿ ನೀವು ಡಿ ಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು. ಈಗ ನೋಡಿದ್ರೆ ಬಾಯಿ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ ಅಂತ ಮಾತಾಡ್ತಿದ್ರಲ್ಲ ನೀವು. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಅತ್ತೆ ಮಗನೂ ಅಲ್ಲ, ಮಾವನ ಮಗನೂ ಅಲ್ಲ. ಅವ್ರ ಬರ್ತಡೇ ದಿನಾನೇ ಪಾದಯಾತ್ರೆ ಮಾಡ್ತಾ ಇದ್ದೀರಾ. ಸರಿ, ಈಗ ಇಳಿದ್ರು ಅಂತಾನೆ ಇಟ್ಕೊಳ್ಳಿ, ಯಾರಾಗಬೇಕು ಮುಖ್ಯಮಂತ್ರಿ? ನಯನ ಮೋಟಮ್ಮನಾದ್ರೂ ಮಾಡಿ, ಪ್ರದೀಪ್ ಈಶ್ವರ್ನಾದ್ರೂ ಮಾಡಿ, ನಮಗೆ ಬೇಕಿಲ್ಲ. ನಮಗೆ ಹಗರಣದ ವಿರುದ್ಧ ಪಾದಯಾತ್ರೆ ಮಾಡಿ. ಓಕೆ, ಒಂದು ಕಡೆ ಅಲ್ಲಿ ಸಮಾವೇಶ ನಡೀತಾ ಇದೆ, ಈ ಕಡೆ ನಮ್ಮ ಅಶ್ವಿನ್ ಅವರು ಇದ್ದಾರೆ. ಬನ್ನಿ ಮಾತಾಡೋಣ. ಅಶ್ವಿನ್ ಅವರೇ, ನಿಮ್ಗೆ ಯಾವಾಗ ಸೂಚನೆ ಬಂತು ಇದು ಪಾದಯಾತ್ರೆಗೆ ಭಾಗವಹಿಸಬೇಕು ಅಂತ? ಇದು ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಅದಲ್ಲ, ಈಗ ಅದೆಲ್ಲ ಅಲ್ಲ. ಈಗ ನೀವು ಆಮೇಲೆ ಅದೆಲ್ಲ ಚರ್ಚೆ ಮಾಡಿದ್ದೀವಿ. ತಡೀರಿ, ಈಗ ಕತೆ ಎಲ್ಲ ಆಮೇಲೆ. ಈಗ 2-3 ದಿನದ ಹಿಂದೆನೆ ಬರಲ್ಲ ಅಂತಿದ್ರಲ್ಲ ಕುಮಾರಸ್ವಾಮಿ ಅವರು. ಆಮೇಲೆ ಏನೋ ಪ್ರಹ್ಲಾದ್ ಜೋಶಿ ಅವರು ಮಧ್ಯಸ್ಥಿಕೆ ವಹಿಸಿ ಒಪ್ಪಿಸಿದಾರಂತಲ್ಲ. ಕಾರ್ಯಕರ್ತರಿಗೆ ಯಾವಾಗ ಬಂತು ಸೂಚನೆ? ನಮ್ಮ ಪಕ್ಷದ ಕಾರ್ಯಕರ್ತರು ಕುಮಾರಣ್ಣವರ ಪರವಾಗಿ ಅವ್ರ ಹಿಂದೆ ನಾವು ಯಾವಾಗಲೂ ಇರ್ತೀವಿ. ಬರುತ್ತಲ್ಲ ಮೆಸೇಜ್ಗಳೀಗ ರಾಜಕೀಯ ಅಂದಾಗ ಎಲ್ಲ ಸಾಧಕ ಬಾಧಕಗಳನ್ನ ನಾವು ಅಳೆದು ತೂಗೇನೆ ರಾಜಕಾರಣ ಮಾಡೋದು. ಮೇಡಮ್, ನಿಮಗೂ ಗೊತ್ತು, ಇಲ್ಲೇನಾಗಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದನೂ ಕುಮಾರಣ್ಣವರು ಪದೇ ಹೇಳ್ತಿದ್ರು 5 ಗ್ಯಾರಂಟಿ ಜೊತೆ ಇನ್ನೂ 5 ಗ್ಯಾರಂಟಿ ಕೊಡಿ, ಸರ್ಕಾರಕ್ಕೆ ಸಂಪನ್ಮೂಲ ಎಲ್ಲಿ ಕ್ರೋಢೀಕರಿಸೋದನ್ನು ತಿಳ್ಕೊಂಡು ಕೊಡಿ. ಅದಾಗಲಿಲ್ಲ ಅಂತಂದರೆ ಶಾಸಕರಾದಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಹೇಳ್ತಿದ್ರು, ಅಣ್ಣ ಗ್ಯಾರಂಟಿ ನಿಲ್ಲಿಸಿ, ನಮಗೆ ನಮ್ಮ ಕ್ಷೇತ್ರಗಳಿಗೆ ಅನುದಾನ ಇಲ್ಲ, ಹಳ್ಳಿ ಊರುಗಳಲ್ಲಿ ತಿರುಗಾಡಕ್ಕಾಗ್ತಿಲ್ಲ. ಹಂಗೆಲ್ಲ ಹೇಳಕ್ಕಾಗಲ್ಲ, ಗ್ಯಾರಂಟಿ ನಿಲ್ಲಿಸಿ ಅಂತ. ಈಗ ಹೆಣ್ಮಕ್ಳು ನೋಡಿ ಕರಿತೀನಿ, ಈಗ ಹೆಣ್ಮಕ್ಳು ಈಗ ತಾನೇ ಹೇಳಿದ್ರು 2,000 ರೂಪಾಯಿ ಬತ್ತಿಲ್ಲ, ಅದಕ್ಕೆ ಬಂದಿರೋದು ನಾವು ಅಂತ. ನೀವು ನೋಡಿದ್ರೆ ಗ್ಯಾರಂಟಿ ನಿಲ್ಲಿಸಿ ಅಂತ. ಕುಮಾರಣ್ಣವರು 5 ಗ್ಯಾರಂಟಿ ಜೊತೆ ಇನ್ನೂ 5 ಗ್ಯಾರಂಟಿ ಕೊಡಿ, ರಾಜ್ಯಕ್ಕೆ ಉತ್ತಮವಾದಂಥ ಅಭಿವೃದ್ಧಿ ಕೊಡಿ. 1.5 ವರ್ಷ ಆಯಿತು, ಒಂದು ಅಭಿವೃದ್ಧಿ ಯೋಜನೆಗಳು ಬಂದಿಲ್ಲ. ಅಭಿವೃದ್ಧಿ ಇಲ್ಲ, ಹಣ ಇಲ್ಲ ಅಂದಾಗ ಏನು ಮಾಡ್ತಾರೆ ಶಾಸಕರುಗಳು, ಸಚಿವರುಗಳು? ಈ ರೀತಿಯ ಹಗರಣಗಳಿಗೆ ಕೈ ಹಾಕ್ತಾರೆ. ಸರಿ, ಈಗ ಮೊನ್ನೆವರೆಗೂ ಯಾರು ಟವಲ್ ಹಾಸ್ಕೊಂಡಿದ್ದಾರೆ ಅವ್ರು ಬೇಕಾದ್ರೆ ಮಾಡ್ಕೊಳ್ಳಿ, ನಾವ್ಯಾಕೆ ಟವಲ್ ಹಾಕೊಂಡು ಬರೋಣ ಪಾದಯಾತ್ರೆಗೆ ಅಂತಿದ್ರು. ಅದು ಹೆಂಗ್ ಚೇಂಜ್ ಆಗೋಯ್ತು ಅಂತ ನೋಡಿ. ಟವಲ್ ಹಾಕಂತ ಪ್ರಮೇಯ ಕುಮಾರಣ್ಣವ್ರಿಗೆ ನಿಜವಾಗ್ಲೂ ಬಂದಿಲ್ಲ. ಈಗ ಏನಂದ್ರು, ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ಟವಲ್ ಹಾಕೊಂಡು ಕೂತಿದ್ದಾರೆ, ಅವರೇ ಇದನ್ನೆಲ್ಲ ಹೊರಗಡೆ ತರಿಸ್ತಾ ಇದ್ದಾರೆ ಹಗರಣಗಳನ್ನ ಅಂತ ಹೇಳಿದ್ರು. ಹೌದಾ ಕುಮಾರಸ್ವಾಮಿ ಅವರು? ಇವತ್ತು ನೀವ್ ಹೆಂಗ್ ಟವಲ್ ಹಾಕೊಂಡ್ ಬಂದ್ರಿ ಹಂಗಾದ್ರೆ? ನೋಡಿ, ಡಿ ಕೆ ಶಿವಕುಮಾರ್ ಅವರೇ ಒಂದು ಇಂಟ್ ಕೊಟ್ಟಿದ್ರು. ಏನಂತ ಹೇಳಿ, ನೀವು ದಯವಿಟ್ಟು ಪಾದಯಾತ್ರೆ ಏನಾದರೂ ಆಗ್ತಿರೋದಾದ್ರೆ ನನಗೂ ರಾಜಕೀಯವಾಗಿ ಲಾಭ ಆಗುತ್ತೆ. ಹೇಗೆ ಮಾನ್ಯ ಸಿದ್ದರಾಮಣ್ಣ ಅವರ ಒಂದು ವಿರುದ್ಧ ನೀವು ಹಗರಣಕ್ಕೆ ನೀವು ಪಾದಯಾತ್ರೆ ಮಾಡ್ತಿದ್ದೀರಾ ಅಂತ ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ರೆ, ಇದು ಮಾನ್ಯ ಸಿದ್ದರಾಮಣ್ಣ ಅವರು ವಿರುದ್ಧ ಅಲ್ಲ, ಇಡೀ ಕಾಂಗ್ರೆಸ್ ಸರ್ಕಾರದ ಸಚಿವರು ಮತ್ತು ಶಾಸಕರ ಸರ್ಕಾರದ ವಿರುದ್ಧ ನಡೀತಿರೋ ಅಂತ ಪಾದ. ಕರೆಕ್ಟ್. ನನಗೆ ಯಾಕೋ ಒಂಥರ ಏನೋ ಸೂಚನೆ ಕೊಡ್ತಾ ಇದೆ ನೋಡಿ. ಈಗ ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳ್ತಾರೆ, JDS ಪಕ್ಷನ ಮುಗಿಸೋದಕ್ಕೆ BJP ಈಗ ತಂತ್ರ ಹೂಡಿದೆ. ಅವರ ಪ್ರಾಬಲ್ಯ ಇರುವಂತಹ ಪ್ರದೇಶಗಳಲ್ಲಿ ಪಾದಯಾತ್ರೆ ಮಾಡೋ ಮೂಲಕ ಅವರ ಪ್ರಾಬಲ್ಯವನ್ನು ಬಳಸಿಕೊಂಡು ತಾವು ಹಳೆ ಮೈಸೂರು ಭಾಗದಲ್ಲಿ ಇನ್ನಷ್ಟು ಬಲಿಷ್ಠರಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ಕುಮಾರಸ್ವಾಮಿ ಅವ್ರ ಮುಖ ತೋರಿಸಿ ಹಿಂದ್ಗಡೆಯಿಂದ BJP ತನ್ನ ಪ್ರಾಬಲ್ಯವನ್ನು ಹೆಚ್ಚು ಮಾಡ್ಕೊಳ್ತಿದೆ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ. ಈ ಕಡೆ ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾರೆ, ಇಲ್ಲ ಅವ್ರು ಟವಲ್ ಹಾಸ್ಕೊಂಡು ಕೂತಿರೋದು CM ಸ್ಥಾನ ಪಡೆಯೋಕ್ಕೆ ಅಂತ. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ಕನೆಕ್ಷನ್ ಇದೆಯಾ? ಏನ್ ನೋಡಿ, ಒಂದೇ ಸಮುದಾಯದವ್ರು ಆಗಿರೋದ್ರಿಂದ 2023ರಲ್ಲಿ ಒಕ್ಕಲಿಗ ದೊಡ್ಡ ಸಮುದಾಯವನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪೆನ್ನು ಪೇಪರ್ ತಗೊಂಡು ಬರ್ಕೊಟ್ಟಿದ್ದಾರೆ, ನನಗೆ ಮುಖ್ಯಮಂತ್ರಿ ಮಾಡ್ತಾರೆ, ದಯವಿಟ್ಟು ಈ ಬಾರಿ ಒಂದು ಅವಕಾಶ ಕೊಡಿ ಅಂದರು. ಏನು ಮಾಡಿದ್ರು ಕಾಂಗ್ರೆಸ್ಸಲ್ಲಿ? ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಟ್ಟರೆ ಸಮುದಾಯನೇ ಬೇಡ ಅವ್ರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. ಆದ್ದರಿಂದ ಈ ಬಾರಿ ಒಕ್ಕಲಿಗ ಸಮುದಾಯ ಏನು ಹಳೆ ಮೈಸೂರು ಭಾಗದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೈ ಹಿಡಿದಿತ್ತು, ಅವ್ರಿಗೆ ಕಾಂಗ್ರೆಸ್ ಪಕ್ಷ ಮೋಸ ಮಾಡಿದೆ. ಮೊನ್ನೆವರೆಗೂ ಬೈಕತ್ತಿದ್ರಲ್ರಿ ನೀವು ಡಿ ಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು. ಈಗ ನೋಡಿದ್ರೆ ಬಾಯಿ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ ಅಂತ ಮಾತಾಡ್ತಿದ್ರಲ್ಲ ನೀವು. JDS ಕಾರ್ಯಕರ್ತರು ನೋಡಿ, ನಮಗೆ ಅಂದ್ರೆ ಇದು ಎಲ್ಲ ಒಳಗಡೆ ಈ ಸಿದ್ದರಾಮಯ್ಯ ಅವ್ರ ಬಣ ಹೇಳ್ತಾ ಇದೆ ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಹಿಂದ್ಗಡೆಯಿಂದ ಮಾಡಿಸ್ತಾ ಇದ್ದಾರೆ ಅಂತ. ಆ ತರದ ಒಂದು
ಮಾತುಗಳಿಗೆ ನಿಮ್ಮ ಒಂದು ಇದು ಪುಷ್ಟಿ ಕೊಡ್ತಾ ಇದೆ. ರಾಧಾ ಮೇಡಮ್, ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಯಾರನ್ನಾದರೂ CM ಮಾಡಲಿ, ನಮ್ಮ ಸಮುದಾಯ ಒಕ್ಕಲಿಗ ಸಮುದಾಯದವರು ಮಾನ್ಯ SM ಕೃಷ್ಣ ಅವ್ರಿಗೂ ಆಶೀರ್ವಾದ ಮಾಡಿದ್ದೀರಾ, ಮಾನ್ಯ ಕುಮಾರಣ್ಣವ್ರಿಗೂ ಮಾಡಿದ್ದೀರಾ, ನನಗೂ ಒಂದು ಬಾರಿ ಮಾಡಿ ಅಂತ ಹೇಳಿದಾಗ ಹಳೆ ಮೈಸೂರು ಭಾಗದಲ್ಲಿ ಮತ ಕೊಟ್ಟಿದ್ರು, ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸಿದ್ರು. ಕಾಂಗ್ರೆಸ್ ಪಕ್ಷ ಏನು ಮಾಡ್ತು? ಜಾತಿ ರಾಜಕಾರಣದಲ್ಲಿ ಮಾನ್ಯ DK ಶಿವಕುಮಾರ್ ಅವ್ರನ್ನ CM ಬೇಡಪ್ಪ ನಿನಗೆ ಮಾಡಲ್ಲ ಅಂತ ಅಂದಾಗ ಇದು ಪಕ್ಷ ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಅಶ್ವಿನ್ ಅವರು JDS ಕಾರ್ಯಕರ್ತರು, JDS ನಾಯಕರು ಅಥವಾ DK ಶಿವಕುಮಾರ್ ಅವರ ಅನುಯಾಯಿಗಳು? ನನ್ ಕನ್ಫ್ಯೂಸ್ ಆಗ್ತಾ ಇದೆ. ನೀವು ಹಿಂಗ್ ಮಾತಾಡಿದ್ದೆ ನೋಡಿಲ್ಲ ನಾನು. ಏನಾದ್ರೂ ಫ್ಯೂಚರ್ ಪ್ಲಾನ್ಸ್ ಇದಾವ ನಿಮ್ಗೆ? ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಅತ್ತೆ ಮಗನೂ ಅಲ್ಲ, ಮಾವನ ಮಗನೂ ಅಲ್ಲ. ಹೇಳಿದ್ದು ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯ ಕಳೆದ ಬಾರಿ ಚುನಾವಣೆಯಲ್ಲಿ ಅವ್ರ ಪರವಾಗಿತ್ತು, ಮುಖ್ಯಮಂತ್ರಿ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಮಾಡ್ಬೇಕಾ? ಮಾಡ್ಕೊಳಕಾರು ಮಾಡಿ, ನಯನ ಮೋಟಮ್ಮನ್ನಾದ್ರೂ ಮಾಡಿ, ಪ್ರದೀಪ್ ಈಶ್ವರ್ನಾದ್ರೂ ಮಾಡಿ. ನಮಗೆ ಬೇಕಿಲ್ಲ. ನಮಗೆ ಹಗರಣದ ವಿರುದ್ಧ ಪಾದಯಾತ್ರೆ ಮಾಡ್ತೀವಿ. ಅರ್ಥ ಏನು? ಕಾಂಗ್ರೆಸ್ ಪಕ್ಷ ಲೂಟಿ. ಆಯ್ತು, ಈಗ ಆಯ್ತಪ್ಪ. ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಇದೆ, ಅವ್ರು ಕೆಳಗಿಳಿಬೇಕು, ನೀವು ಪಾದಯಾತ್ರೆ ಮಾಡ್ತಿದ್ದೀರಾ. ಅವ್ರ ಬರ್ತಡೇ ದಿನಾನೇ ಪಾದಯಾತ್ರೆ ಮಾಡ್ತಾ ಇದ್ದೀರಾ. ಸರಿ, ಈಗ ಇಳಿದ್ರು ಅಂತಾನೆ ಇಟ್ಕೊಳ್ಳಿ. ಯಾರಾಗಬೇಕು ಮುಖ್ಯಮಂತ್ರಿ? ಯಾರಾಗಬೇಕು ಸರ್? ಇಲ್ಲ, ಅವ್ರ ಪಕ್ಷಕ್ಕೆ ಸೇರಿದ್ದು ನಾವು. ಈಗ ಕಾಂಗ್ರೆಸ್ ಮೆಜಾರಿಟಿ ಇದ್ದಾರೆ, ಅವ್ರ ಪಕ್ಷಕ್ಕೆ ಸೇರಿದ್ದು. ನಾವು ಹೇಳ್ಬಿಟ್ಟು ಅವ್ರು ಮಾಡಿ ಇವ್ರು ಮಾಡಿ ಅಂತ ಹೇಳಲ್ಲ. ಅವ್ರ ಪಕ್ಷದವ್ರು ಯಾರು ಬೇಕೋ ಅವರು ಹೇಳಿದ ಕೊನೆಗೆ ಯಾರು ಬೇಡ ಅಂದರೆ ಪ್ರದೀಪ್ ಈಶ್ವರ್ನೇ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಅವು ಇನ್ಯಾರು ಇಲ್ಲ. ಈಗ ಪ್ರದೀಪ್ ಈಶ್ವರ್ನೇ ನೆಕ್ಸ್ಟ್ ಅವ್ರು ಮಾಡೋದು. ಪ್ರದೀಪ್ ಈಶ್ವರ್ ಅಂದ್ರೆ ನಿಮ್ಗೆ ಜೋಕ್ ಆಯ್ತಾ? ಜನ ಅವ್ರನ್ನ ವೋಟ್ ಮಾಡಿದ್ದಾರೆ ರೀ. ಅವ್ರು MLA ಅವರು, ಅವ್ರನ್ನೇನು ಒಳ್ಳೆ. ಹೌದೌದೌದು, ಪ್ರದೀಪ್ ಈಶ್ವರ್ ಅವರು MLA, ನಾನೊಬ್ಬ ಮೆಂಬರ್, ನಾನು ಜನಪ್ರತಿನಿಧಿನೇ. ಜೋಕರ್ MLA ಇವತ್ತು ಅವನು. ಯಾಕೆ ಜೋಕರ್ ಅಂತೀರ ಹೇಳಿ? ಕೊಟ್ಟು ಮಾತು ಉಳಿಸ್ಕೊಂಡಂತ ಏಕೈಕ ವ್ಯಕ್ತಿ ಯಾರು ರಾಜಕಾರಣದಾಗಿದ್ರೆ ಪ್ರದೀಪ್ ಈಶ್ವರ್ ಒಬ್ಬನೇ. ಕೊಟ್ಟು ಮಾತು ಎಲ್ಲ ಉಳಿಸ್ಕೊಂಡು ನಿಮ್ ಕುಮಾರಸ್ವಾಮಿ ಅವ್ರು ಕೊಟ್ಟು ಮಾತು ಉಳಿಸ್ಕೊಂಡಿದ್ದಾರೆ. ಯಾಕೆ ಕುಮಾರಣ್ಣ ನೋಡ್ರಿ ಅಂತ ಅಧಿಕಾರಕ್ಕೆ ಬಂದು 24 ಗಂಟೆಯಲ್ಲಿ ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ಇದೇ ಬಿಜೆಪಿ ವಿರುದ್ಧ ಏನೇನ್ ಮಾತಾಡಿದ್ದಾರೆ ಅಂತ ಹೇಳ ವಸಿ, ಹೇಳ. ಅದು ರಾಜಕೀಯನೇ. ಅದು ಇವತ್ತು ಯಾರು ಕಾಸು ಮಾಡ್ತಾ ಇಲ್ಲ ರಾಜಕಾರಣದಲ್ಲಿ. ಮೇಡಮ್, ಬರ್ತೀವಿ. ನಿಮ್ಮ ಒಂದು ಈ ಮಾಧ್ಯಮ ಏನು ಗ್ಯಾರಂಟಿ ನ್ಯೂಸ್ ಅನ್ನ ಓಪನ್ ಮಾಡಿದಿರಾ, ಬಹಳ ಖುಷಿ ಆಯ್ತು. ಯಾಕೆಂದ್ರೆ ನಿಮ್ಮ ವಾಯ್ಸ್ ಇದೆ ನೋಡಿ, ಆ ಕರ್ನಾಟಕಕ್ಕೆ ತುಂಬಾ ಮಿಸ್ ಮಾಡ್ಕೊಳ್ತಿದ್ವಿ. ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದಿರಾ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇನ್ನೂ ಒಂದು ಎತ್ತರ ಸ್ಥಾನಕ್ಕೆ ನೀವು ಬೆಳಿಬೇಕು ರಾಧಾ ಮೇಡಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇಲ್ಲ ಕಾಣ್ತಾ ಇಲ್ಲ ನಿಮ್ಮನ್ನ ಯಾವ ಟಿವಿನಲ್ಲೂ ಎಲ್ಲೋ ಅಂತ ನಾವು ಹುಡುಕಾಡ್ತಾ. ಸರಿ, ನಿಮ್ಮಿಂದ ರಾಜಕಾರಣ ಇದಾಗಬೇಕು. ನಿಮ್ಮಿಂದ ನಮಗೂ ಒಂದು ಸ್ವಲ್ಪ ಬೆಂಬಲ ಐತ್ರೆ. JDS ನಾವು ಬೆಂಬಲ ಕೊಡ್ಬೇಕೆ? ನಮ್ಗೆ ಬೇರೆ ಆಲ್ ರೈಟ್, ಓಕೆ. ಜನ ಸುಖಿನೋಭವಂತ ಇರಬೇಕು ಮೇಡಮ್, ಎಲ್ಲರೂ ಇರಬೇಕು. ಯಾಕೆಂದರೆ ನಿನ್ನೆ ಒಂದು ನ್ಯೂಸ್ ನೋಡಿದೆ, ಎಲ್ಲೆಲ್ಲೋ ಹಾರಾಡ್ತಾರೆ ಅಂದರೆ ನಮ್ಮ ಸಿದ್ದರಾಮಯ್ಯನವರು ನಮ್ಮ JDSನಲ್ಲಿ ಇದ್ದು ಬೆಳೆದು ಎಲ್ಲ ಎತ್ತರವಾಗಿ ಬೆಳೆದಾದ್ಮೇಲೆ ಇಲ್ಲಿ ಹೋಗಿ CM ಆದ್ದಾರೆ. ಆದರೆ ಯಾರನ್ನ ಬೆಳೆಸಿದ್ರು ಅವ್ರು ನಾವು ಸರಿಯಾಗಿ ನೋಡ್ಕೊಳ್ದೇ ಇರೋ ಜನ ಇವ್ರಿಗೆಲ್ಲ ಓಟ್ ಹಾಕಿದ್ದೀವಲ್ಲ, ನಮ್ಮಂಥವ್ರಿಗೆ ಬುದ್ಧಿ ಇಲ್ಲ ಅಲ್ಲ. ಓಟ್ ಹಾಕಿದಿರಿ, ಅದಕ್ಕೆ ಕಾಲು ನೋಸ್ಕೊಂಡು ಪಾದಯಾತ್ರೆ ಮಾಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.